ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಜಿಮ್ನಾಸ್ಟಿಕ್ ಚಾನಲ್. ಆಫ್ಟರ್ DC ವರ್ಸಸ್ RCB ಮ್ಯಾಚು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸ್ವಲ್ಪ ಏರುಪೇರು ನೋಡಿದ್ವಿ ನಾವು ನಿನ್ನೆ ಮತ್ತೆ ಅದ್ರ ಹಿಂದಿನ ದಿನ ನಡೆದಂಥ ಮ್ಯಾಚ್ಗಳಲ್ಲಿ RCBಗೆ ಫೇವರ್ ಆಗಿ ಇತ್ತು. ರಾಜಸ್ಥಾನ್ ರಾಯಲ್ಸು GT ಮೇಲೆ ಗೆಲ್ತಿದ್ದಂಗೆ ಅಲ್ಲಿ ಸ್ಥಾನನ ಗಟ್ಟಿ ಮಾಡ್ಕೊಂಡಿದ್ದು. RCB ಮೊದಲನೇ ಸ್ಥಾನದಲ್ಲಿ ರಾರಾಸ್ತಿದೆ. ಅದೇ ರೀತಿ KKR ನಿನ್ನೆ DC ಮೇಲೆ ಗೆಲ್ತಿದ್ದಂಗೆ ಇಲ್ಲಿ ಮ್ಯಾಚು ಫುಲ್ ಟಫ್ ಆಗಿದೆ ಪಾಯಿಂಟ್ಸ್ ಟೇಬಲ್ ಅಂತಾನೆ ಹೇಳ್ಬೋದು. ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಕಾಣ್ತಾ ಇದೆ, ಯಾವ್ಯಾವ ಟೀಮು ಕ್ವಾಲಿಫೈ ಆಗ್ಬೋದು ಪ್ಲೇ ಆಫ್ಸಿಗೆ, ಪರ್ಸೆಂಟೇಜ್ ಎಷ್ಟಿದೆ, ಯಾವ್ಯಾವ ಟೀಮ್ ಕ್ವಾಲಿಫೈ ಆಗ್ಬೋದು ಅನ್ನೋದನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ಬಿಡಿ. ನಿನ್ನೆ ಮ್ಯಾಚಲ್ಲಿ KKR ಮತ್ತು DC KKR ಮ್ಯಾಚ್ನ ಗೆಲ್ತಿದ್ದಂಗೆ ಇನ್ನೂ ಟಫ್ ಆಗಿರೋದು ಇಲ್ಲಿ ಪಾಯಿಂಟ್ಸ್ ಟೇಬಲ್ಲು. ಯಾವ್ಯಾವ ಟೀಮ್ ಕ್ವಾಲಿಫೈ ಆಗ್ಬೋದೇ ಅನ್ನೋದೇ ಒಂದು ತಲೆ ಕೆಟ್ಟಂಗೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಟಾಪ್ 7 ಟೀಮ್ ಇಲ್ಲಿ ಗುದ್ದಾಡ್ತಾ ಇರೋದು ಟಾಪ್ 4 ಪ್ಲೇಸಿಗೆ ಅಂತಾನೆ ಹೇಳ್ಬೋದು. ಇನ್ನೂ ಡಿಸೈಡ್ ಮಾಡೋಕ್ಕಾಗಲ್ಲ ಇಲ್ಲಿ ಯಾವ್ಯಾವ ಟೀಮು ಕ್ವಾಲಿಫೈ ಆಗ್ಬೋದು. ಒಂದು ಟೀಮ್ ಹೇಳೋದಾದ್ರೆ ನನ್ನ ಪ್ರಕಾರ ಇಲ್ಲಿ RCB ಪಕ್ಕ 100% ಕ್ವಾಲಿಫೈ ಆಗೇ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಪ್ರಕಾರ ನೋಡೋದಾದ್ರೆ 90% ಇದೆ RCBದು ಕ್ವಾಲಿಫೈ ಆಗುತ್ತೆ ಅಂತ. ನಮ್ಮ RCB ಟೀಮ್ ಗುರು ಕ್ವಾಲಿಫೈ ಆಗೋದಲ್ಲ, ಟಾಪ್ 2 ಅಲ್ಲಿ ಫಿನಿಶ್ ಮಾಡಬೇಕು ಅನ್ನೋದೊಂದು ಸ್ಟೇಟ್ಮೆಂಟ್ನ ಕೊಟ್ಟಿರೋದಿಲ್ಲಿ ದಿನೇಶ್ ಕಾರ್ತಿಕ್, ರಜತ್ ಪಟಿದಾರ್ ಅವರು. ನೋಡೋಣ ಯಾವ ರೀತಿ ಇನ್ನು ಕಳೆದ ಒಂದು 5 ಮ್ಯಾಚಲ್ಲಿ ಯಾವ ರೀತಿ, ಇನ್ಫ್ಯಾಕ್ಟ್ 4 ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ. ಟಾಪ್ 2 ಅನ್ನಲ್ಲಿ ಉಳ್ಕೊಂಡು ಈ ಸರಿನಾದರೂ ಕ್ವಾಲಿಫೈಯರ್ನ ಆಡ್ತಾರ ಅನ್ನೋದನ್ನ ನೋಡಬೇಕಿದೆ. ಮೊದಲನೇ ಸ್ಥಾನದಲ್ಲಿ ನೋಡಿದ್ರೆ ನಮ್ಮ RCB ತಂಡ ಇದೆ. 10 ಮ್ಯಾಚಲ್ಲಿ 7 ಮ್ಯಾಚನ್ನು ಗೆದ್ದಿದೆ. ಇಲ್ಲಿ 14 ಪಾಯಿಂಟ್ನೊಂದಿಗೆ. ರನ್ ರೇಟಲ್ಲೇ ಮ್ಯಾಟ್ರಿಗೆ ಬರಲ್ಲ, ಯಾಕಂತಂದರೆ ಯಾವುದೇ ಒಂದು ಟೀಮು 7 ಮ್ಯಾಚನ್ನು ಗೆದ್ದಿಲ್ಲ ಇಲ್ಲಿ. ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದ್ದಾರೆ. 10 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ದಾರೆ. ರನ್ ರೇಟ್ ಸಖತ್ತಾಗಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ಮುಂಬೈ ಇಂಡಿಯನ್ಸು. ಯಾವ ರೀತಿ ಬ್ಯಾಕ್ ಟು ಬ್ಯಾಕ್ ವಿನ್ಸ್ನ ಪಡ್ಕೊಂಡು ಎಲ್ಲೋ ಇದ್ದಂಥ ಟೀಮು ಎಲ್ಲೋ ಬಂದ್ಬಿಟ್ಟಿದೆ, ಟಾಪ್ 2 ಬಂದ್ಬಿಟ್ಟೈತೆ ಮುಂಬೈ ಇಂಡಿಯನ್ಸು. ಮೂರನೇ ಸ್ಥಾನದಲ್ಲಿ GT ತನ್ನ ಸ್ಥಾನ ಹಾಗೆಯೇ ಉಳಿಸ್ಕೊತಾ ಇದೆ, ಅಲ್ಲೇ 3ನೇ ಸ್ಥಾನದಲ್ಲೇ ಇದ್ದಾರೆ. ಮೊನ್ನೆ RR ಮೇಲೆ ಹೀನಾಯವಾಗಿ ಸೋಲ್ತಿದ್ದಂಗೆ ರನ್ ರೇಟು ತುಪುಕ್ಕನಂಗೆ ಕೆಳಗಿಳಿದಿದ್ದು ಇಲ್ಲಿ GT ತಂಡದ್ದು. ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು, 212 ರನ್ನ 15 ಓವರಲ್ಲೇ ಫಿನಿಶ್ ಮಾಡಿಬಿಟ್ರು ರಾಜಸ್ಥಾನ್ ರಾಯಲ್ಸು. 4ನೇ ಸ್ಥಾನದಲ್ಲಿ ನೋಡಿದ್ರೆ DC ಇದೆ, 9 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ದಿದ್ದಾರೆ. 5ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಇರೋದು, 9 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ. ಪಾಪ ಒಂದು ನೋ ರಿಸಲ್ಟ್ ಬಂದಿರೋದ್ರಿಂದ 1 ಪಾಯಿಂಟ್ ಡಿವೈಡ್ ಮಾಡ್ಕೋಬೇಕಾಯ್ತು. ಆ ಒಂದು ಮ್ಯಾಚ್ನ ಗೆಲ್ಬೋದಿತ್ತು ಅಲ್ಲಿ ಪಂಜಾಬ್ ಕಿಂಗ್ಸು. 6ನೇ ಸ್ಥಾನದಲ್ಲಿ LSC ಇರೋದು, 10 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ, 5 ಮ್ಯಾಚ್ನ ಸೋತಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಟಫ್ ಆಗಿ ಇರೋದು ಪಾಯಿಂಟ್ಸ್ ಟೇಬಲ್ನಲ್ಲಿ ಅಂತಂದರೆ ನಿನ್ನೆ KKR ಗೆಲ್ತಿದ್ದಂಗೆ ಇನ್ನೂ ಟಫ್ ಆಗಿದೆ ಅಂತಲೇ ಹೇಳ್ಬೋದು. KKR 7ನೇ ಸ್ಥಾನದಲ್ಲಿದೆ. 8 ಮತ್ತು 9ನೇ ಸ್ಥಾನದಲ್ಲಿ SRH ಮತ್ತು CSK ಇದೆ. ಇವು ಏನು ಲಾಗ ಹಾಕಿದ್ರು ಕ್ವಾಲಿಫೈ ಆಗೋಕ್ಕಾಗಲ್ಲ ಅಲ್ಲಿ. ಪರ್ಸೆಂಟೇಜ್ ಪ್ರಕಾರ ನೋಡೋದಾದರೆ RCB 90% ಕ್ವಾಲಿಫೈ ಆಗುತ್ತೆ ಅಂತ ಪರ್ಸೆಂಟೇಜ್ ಇದೆ. ಮುಂಬೈ 75%, GT 79% ಇದೆ. ಪಂಜಾಬ್ 61% ಕ್ವಾಲಿಫೈ ಸಿನಾರಿಯೋ ಇದು. LSC 14% ಇದೆ. DC 59% ಇದೆ. ಇಲ್ಲಿ KKR 12% ಇದೆ. ಮಿಗ್ತಾ 2 SRH ಮತ್ತು CSK ತಂಡ ಕ್ವಾಲಿಫೈ ಆಗೋಕ್ಕಾಗಲ್ಲ. ಇದಿಷ್ಟು ಪಾಯಿಂಟ್ಸ್ ಟೇಬಲ್ನ ಮಾಹಿತಿಯಾಗಿತ್ತು. ಈ ನೋಡ್ಬೋದು ಇನ್ನು 4 ಮ್ಯಾಚ್ ಇದೆ, ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಯಾವ ಒಂದು ಟೀಮ್ ಕ್ವಾಲಿಫೈ ಆಗ್ಬೋದು ಅಂತ ಇನ್ನು 2 ಇಲ್ಲ 3 ಮ್ಯಾಚಲ್ಲಿ ಗೊತ್ತಾಗುತ್ತೆ. 10 ಮ್ಯಾಚ್ನ ಆಲ್ಮೋಸ್ಟ್ ಎಲ್ಲ ಟೀಮ್ಗಳು ಆಡಿದಾವೆ. ಇವಾಗ 12ರಿಂದ 13 ಮ್ಯಾಚ್ ಆಗ್ತಿದ್ದಂಗೆ ಕ್ವಾಲಿಫಿಕೇಶನ್ ಎಲ್ಲ ಗೊತ್ತಾಗುತ್ತೆ. ಇನ್ನು ಕೊನೆ ತನಕನೂ ಹೋಗ್ಬೋದು, ಯಾಕಂತಂದರೆ ಇಲ್ಲಿ ಇನ್ನೂ ಟಫ್ ಆಗಿರೋದ್ರಿಂದ ಕ್ವಾಲಿಫೈ ಸಿನಾರಿಯೋ ನೆಟ್ ರನ್ ರೇಟ್ ತನಕನೂ ಹೋಗ್ಬೋದು ಅಂತಲೇ ಹೇಳ್ಬೋದು. ನಮ್ಮ ಪ್ರಕಾರ ಇಲ್ಲಿ RCB ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗೇ ಆಗುತ್ತೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.